ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಇದು ನವರಾತ್ರಿಯ 8ನೇ ದಿನ ಮತ್ತು 9ನೇ ದಿನದ ವೀಡಿಯೋ. ನವರಾತ್ರಿ 8ನೇ ದಿನ ಅಂದರೆ ಅವತ್ತು 29 ಅವತ್ತು ನನ್ನ ಮಗನ ಬರ್ತ್ಡೇ ಇತ್ತು. ಸ್ವಲ್ಪ ಆ ಕಡೆ ಈ ಕಡೆ ಹೊರಗಡೆ ಹೋಗೋದಿತ್ತು, ಅದಕ್ಕೆ ವೀಡಿಯೋನ ನಾನು ಹಾಕೋಕ್ಕಾಗಲಿಲ್ಲ. 8ನೇ ದಿನ ಮತ್ತು 9ನೇ ದಿನದ ವೀಡಿಯೋನ ನಾನು ಇವಾಗ ಅಪ್ಲೋಡ್ ಮಾಡ್ತೀನಿ. ನವರಾತ್ರಿಯ 8ನೇ ದಿನ ಅಂದರೆ ಪಾರ್ವತಿ ದೇವಿಯ 8ನೇ ಅವತಾರವಾದ ಮಹಾಗೌರಿಯನ್ನು ನಾವು ಆರಾಧಿಸ್ತೀವಿ. ಈ ಪೌರಾಣಿಕ ಕಥೆ ಏನಿದೆ ಅಂತ ನೋಡೋದಾದರೆ, ಪಾರ್ವತಿ ದೇವಿಯು ಹಿಮಾಲಯದಲ್ಲಿ ಶಿವನಿಗಾಗಿ ಕಠಿಣ ತಪಸ್ಸನ್ನು ಮಾಡ್ತಾರೆ. ಆ ಕಠಿಣ ತಪಸ್ಸನ್ನು ಮಾಡುವಾಗ ಕಠಿಣತೆಯಿಂದ ಅದು ಬಹುಕಾಲ ಕಠಿಣ ತಪಸ್ಸು ಮುಂದುವರಿಯುತ್ತೆ. ಆ ಕಠಿಣ ತಪಸ್ಸಿನಿಂದಾಗಿ ಅವಳ ಸಂಪೂರ್ಣ ಮೈಬಣ್ಣ ಕಪ್ಪು ಬಣ್ಣಕ್ಕೆ ಬದಲಾಗುತ್ತದೆ. ಅವಳ ಕಠಿಣ ತಪಸ್ಸಿನ ಫಲವಾಗಿ ಅವಳ ದೇಹ ಧೂಳು ಮೆತ್ತಿಕೊಂಡಿತ್ತು ಮತ್ತು ಬಳ್ಳಿಗಳು ಬೆಳೆದವು. ಸೂರ್ಯನ ಅತಿಯಾದ ಶಾಖದಿಂದಾಗಿ ಅವಳ ದೇಹ ಬೆಂದಂತೆ ಆಗಿತ್ತು. ಆದರೂ ಆಕೆ ತಪಸ್ಸನ್ನು ಬಿಡದೆ ಸಾವಿರಾರು ವರ್ಷ ತಪಸ್ಸನ್ನು ಮುಂದುವರಿಸಿದಳು. ಅವಳ ಪರಿಶುದ್ಧ ಮನಸ್ಸು ಮತ್ತು ಅಚಲ ಭಕ್ತಿ ಅವಳ ತ್ಯಾಗಕ್ಕೆ ಮೆಚ್ಚಿ ಶಿವ ಸಂತುಷ್ಟನಾಗ್ತಾರೆ. ಮತ್ತೆ ಬಿಳುಪಿನ ಮೈಕಾಂತಿಯನ್ನು ಪಡೆಯೋದಕ್ಕೋಸ್ಕರ ಶಿವನು ತನ್ನ ಗಂಗೆಯನ್ನು ಹರಿಸ್ತಾನೆ. ತಕ್ಷಣವೇ ತಾಯಿಯ ದೇಹವು ಹಿಮದಂತೆ ಬಿಳುಪಾಗಿ ಹೊಳೆಯುತ್ತದೆ. ತಾಯಿಯ ದಿವ್ಯವಾದ ರೂಪವೇ ಈ ಮಹಾಗೌರಿ ರೂಪ. ಇದೇ ಮಹಾಗೌರಿಯ 8ನೇ ಅವತಾರ. ನವರಾತ್ರಿಯ 9ನೇ ದಿನ ಅಂದರೆ ಪಾರ್ವತಿ ದೇವಿಯ 9ನೇ ಅವತಾರವಾದ ಸಿದ್ಧಿದಾತ್ರಿ ದೇವಿಯನ್ನು ನಾವು ಆರಾಧಿಸ್ತೀವಿ. ಈ ಪೌರಾಣಿಕ ಕಥೆ ಏನಿದೆ ಅಂತ ನೋಡೋದಾದರೆ, ಇದು ಪಾರ್ವತಿ ದೇವಿಯ ಕೊನೆಯ ಅವತಾರ. ಸೃಷ್ಟಿಯ ಆರಂಭದಲ್ಲಿ ಎಲ್ಲೆಡೆ ಬರೀ ಕತ್ತಲೆಯೇ ತುಂಬಿತ್ತು ಮತ್ತು ಚಲನೆ ಇಲ್ಲದ ಸ್ಥಿತಿ ಇತ್ತು ಮತ್ತು ದೇವಾನುದೇವತೆಗಳಿಗೆ ಯಾವುದೇ ಪವಾಡ ಶಕ್ತಿಯೂ ಸಹ ಇರಲಿಲ್ಲ. ಆಗ ಆದಿಲಕ್ಷ್ಮಿ ಪ್ರತ್ಯಕ್ಷ ಆಗ್ತಾಳೆ. ಅವಳು ಸೃಷ್ಟಿ ಕಾರ್ಯಕ್ಕೆ ಬೇಕಾದ ಜ್ಞಾನ, ಶಕ್ತಿ, ಸಾಮರ್ಥ್ಯ ಇವನ್ನೆಲ್ಲ ನೀಡ್ತಾಳೆ. ದೇವಿಯ ಈ ಸ್ವರೂಪವೇ ಸಿದ್ಧಿದಾತ್ರಿ ತಾಯಿ. ಸಿದ್ಧಿ ಅಂದರೆ ಲೌಕಿಕ ಶಕ್ತಿ ಅಥವಾ ಪವಾಡ ಶಕ್ತಿ. ದಾತ್ರಿ ಅಂದರೆ ನೀಡುವವಳು. ದೇವಿಯು ಈ ರೂಪದಲ್ಲಿ ಎಲ್ಲ ದೇವತೆಗಳಿಗೂ ಬೇಕಾದ ಶಕ್ತಿಯನ್ನು ನೀಡುತ್ತಾಳೆ. ಅದಕ್ಕೆ ನಾವು ಸಿದ್ಧಿದಾತ್ರಿ ದೇವಿ ಅಂತ ಆರಾಧಿಸ್ತೀವಿ. ಇಷ್ಟೇ ಇವತ್ತಿನ ವೀಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.